ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಹೋಪ್ ಎಲ್ಲ ಚೆನ್ನಾಗಿರ ಅನ್ಕೊಂತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೇರ್ ಡೈನ ಮನೇಲೆ ಯಾವ ರೀತಿ ರೆಡಿ ಮಾಡ್ಕೋಬಹುದು, ಸ್ವಲ್ಪನೂ ಏನು ಕೆಮಿಕಲ್ಸ್ ಯೂಸ್ ಮಾಡ್ದೇನೆ ಯಾವ ರೀತಿ ನಾವು ಹೇರ್ ಡೈನ ಮನೇಲೆ ರೆಡಿ ಮಾಡ್ಕೋಬಹುದು, ಮತ್ತೆ ದಿಢೀರ್ನೆ ಮಾಡ್ಕೋಬಹುದು. ಬರೀ 1 ಸೆಕೆಂಡ್ನಲ್ಲೇ ನೀವು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ನೀವು ಶಾಪಿಗೆ ಹೋಗೋಕ್ಕೆ ಟೈಮ್ ಇಲ್ಲ, ತರಲಿಕ್ಕೆ ಹೋಗಿ ಆಮೇಲೆ ನೀವು ಅರ್ಜೆಂಟು ಎಲ್ಲಿಗೋ ಹೋಗಬೇಕಾಗಿರುತ್ತೆ. ಅವಾಗ ಸ್ವಲ್ಪ ಹೇರ್ಸ್ ಎಲ್ಲ ವೈಟ್ ವೈಟ್ ಇರುತ್ತೆ. ಹಾಗಾಗಿ ದಿಢೀರ್ನೆ ಮಾಡ್ಕೊಂಡು ದಿಢೀರ್ನೆ ಅಪ್ಲೈ ಮಾಡ್ಕೋಬಹುದು. ಮಾಡ್ಕೊಂಡ್ಮೇಲೆ ಇದನ್ನ ವಾಶ್ ಮಾಡುವಂಥ ಅವಶ್ಯನೂ ಸಹ ಇರೋದಿಲ್ಲ. ಇವಾಗೆಲ್ಲ ಇವಾಗಿನ ವಾತಾವರಣನೋ ಏನೋ ಗೊತ್ತಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳದ್ದ ಹಿಡಿದು ದೊಡ್ಡೋರ ತನಕನೂ ಕೂದಲೆಲ್ಲ ಬೆಳ್ಳಗಾಗಿರುತ್ತೆ. ಅಂದರೆ ಅವಾಗೆಲ್ಲ ಒಂದು ಏಜ್ ಇತ್ತು. ಆ ಏಜಿಗೆ ಮಾತ್ರ ಕೂದಲ ಬೆಳ್ಳಗಾಯಿತು, ವಯಸ್ಸಾಯಿತು, ಏಜ್ ಆಯಿತು ಅಂತ ಹೇಳ್ತಾ ಇದ್ರು. ಇವಾಗ ಹಾಗೇನಿಲ್ಲ. ಇವಾಗೆಲ್ಲ ವಯಸ್ಸಿನ ಅಂತರವೇ ಇಲ್ಲ. ಚಿಕ್ಕ ಮಕ್ಕಳಿಗೂ ಸಹ ಬಿಳಿ ಕೂದಲು ಬರುತ್ತೆ ಅಲ್ವಾ? ಚಿಕ್ಕ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಅಂತ ಏಜ್ ಡಿಫ್ರೆನ್ಸ್ ಏನೂ ಇರಲ್ಲ ಇವಾಗೆಲ್ಲ ಬಿಳಿ ಕೂದಲು ಆಗಲಿಕ್ಕೆ. ನಾನೀಗ ತೋರಿಸ್ತಾ ಇರೋ ಈ ಡೈನ ನಾವು ಚಿಕ್ಕ ಮಕ್ಕಳಿಗೂ ಸಹ ಅಪ್ಲೈ ಮಾಡ್ಬೋದು. ಯಾವುದೇ ಥರವಾದಂಥ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ, ಏನು ಕೆಮಿಕಲ್ಸ್ ಇರಲ್ಲ. ಆಮೇಲೆ ಇದನ್ನ ಅಪ್ಲೈ ಮಾಡೋದ್ರಿಂದ ಹೇರ್ಸ್ನು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವು ತುಪ್ಪ ಬಳಸಿರ್ತೀವಿ. ಹಾಗಾಗಿ ಇದರಲ್ಲಿ ಹೇರ್ಸು ಇನ್ನೂ ತುಂಬ ಚೆನ್ನಾಗಿ ಹೇರ್ ಬೆಳವಣಿಗೆ ಆಗುತ್ತೆ. ಇದನ್ನು ಹೈಬ್ರೋಕ್ಕೂ ಸಹ ಅಪ್ಲೈ ಮಾಡ್ಕೋಬೋದು. ಐಬ್ರೋಸ್ ತುಂಬ ಚೆನ್ನಾಗಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಐಬ್ರೋಸ್ ಎಲ್ಲ ಇದನ್ನ ಅಪ್ಲೈ ಮಾಡೋದ್ರಿಂದ ಐಬ್ರೋಸ್ಗೂ ಸಹ ಅಪ್ಲೈ ಮಾಡ್ಕೋಬಹುದು. ಆಮೇಲೆ ವಯಸ್ಸು ಆದವರು, ದೊಡ್ಡವರು ಅಂತ ಹೇಳಿದ್ರೆ ದೊಡ್ಡವ್ರಿಗೂ ಸಹನು ನಾವು ದಿಢೀರ್ನೆ ಹೊರಗಡೆ ಹೋಗಬೇಕು, ನಾವು ಏನೋ ಅಪ್ಲೈ ಮಾಡಲಿಕ್ಕೆ ಶಾಪಿಗೆ ಹೋಗೇ ತರಬೇಕು ಹಾಗೆ ಹೀಗೆ ಅಂತ ಏನಿಲ್ಲ. ಇದನ್ನ ದಿಢೀರ್ನೆ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ನೀವು ಇದನ್ನ ಅಪ್ಲೈ ಮಾಡಿದ ಹೇರ್ ವಾಶ್ ಕೂಡ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ. ಇದನ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಬಳಸಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದರಿಂದ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಯಾವುದೇ ಥರವಾದ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಥರವಾದ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ವಸ್ತುವಿನಿಂದ ನಾವು ಮಾಡಿಕೊಂಡು ನಮ್ಮ ಕೂದಲನ್ನು ತುಂಬ ಚೆನ್ನಾಗಿ, ಕೂದಲಿನ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೋಬಹುದು. ಅದ್ರ ಜೊತೆ ಖರ್ಚು ಕಡಿಮೆ ಆಗುತ್ತೆ. ಮೇನ್ ಆಗಿ ನಮ್ಮ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದರಿಂದ. ಹೊರಗಡೆ ಸಿಗುವಂಥ ಕೆಮಿಕಲ್ಸ್ ಯುಕ್ತ ಡೈಗಳು, ಹೇರ್ ಡೈಗಳನ್ನ ನಾವು ಯೂಸ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಏನಾಗುತ್ತೆ, ಅಲರ್ಜಿ ಆಗುತ್ತೆ. ಅದರಿಂದ ಅಲರ್ಜಿ ಆಗೋದು, ಆಮೇಲೆ ಸ್ಕಿನ್ ಎಲ್ಲ ತುರಿಕೆ ಬರೋದು, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮೇಯ್ನಾಗಿ ಕಣ್ಣಿಗೆ ತೊಂದರೆ ಆಗುತ್ತೆ. ಮೇನ್ ಪಾಯಿಂಟ್ ಅದೇನೆ, ಒಬ್ಬರಿಗೆ ಕಣ್ಣು ಉರಿ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೇರ್ ಡೈನ ಈ ಥರ ಮನೇಲಿ ನ್ಯಾಚುರಲ್ ಆಗಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಿನ ದೃಷ್ಟಿ ದೋಷಕ್ಕಾಗಲಿ ಅಥವಾ ಯಾವುದಕ್ಕೂ ತೊಂದರೆ ಮಾಡ್ಕೋಬೇಡಿ. ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ರೆಡಿ ಮಾಡೋದು, ಇದಕ್ಕೆ ಏನೇನೆಲ್ಲ ಉಪಯೋಗಿಸ್ತಾ ಇದ್ದೀನಿ ನಾನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ಥರ ಒಂದು ದೀಪ ತೊಗೊಂಡಿದ್ದೀನಿ. ಅಂದರೆ ನಾವು ದೇವ್ರ ಮುಂದೆ ಹಚ್ಚಿರ್ತೀವಲ್ವ ದೀಪ ಆಗಿರ್ಬೋದು, ಅಥವಾ ಪ್ರಣತಿ, ಮಣ್ಣಿನ ಪ್ರಣತಿ ಬರುತ್ತೆ ಅಲ್ವಾ, ಅದನ್ನಾದರೂ ತೊಗೋಬೋದು. ಅದ್ರ ಜೊತೆ ನಾನು ಈ ಥರ ದೀಪ ಹಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಅಂದರೆ ನಾವು ಅನ್ನ ನೀಡ್ತೀವಲ್ವ, ಅನ್ನ ನೀಡುವಂಥ ಕೈ ಇರುತ್ತೆ ಅಲ್ವಾ, ಆ ಥರದ್ದು ಒಂದು ಸ್ಪೂನ್ನ ತೊಗೊಂಡಿದ್ದೀನಿ. ಇವಾಗ ಅದ್ರ ಜೊತೆ ಒಂದು ಡ್ರಾಪ್ಸ್ನಷ್ಟು, ಅಂದರೆ ಒಂದೇ ಒಂದು ಹನಿ ಸಾಕು ತುಪ್ಪ. ತುಂಬ ಜಾಸ್ತಿ ಏನು, ಇದಿಷ್ಟು ನಾನು ತೊಗೊಂಡಿದ್ದೀನಲ್ವ, ಇದರಲ್ಲಿ ಒಂದು ಹನಿ ತುಪ್ಪ ಸಾಕು ಅಷ್ಟೇ. ಎಷ್ಟೊಂದು ಬೆನಿಫಿಟ್ ಇದೆ ಇದರಿಂದ ಅಂತ ಹೇಳಿದರೆ, ಒಂದೇ ಒಂದು ಹನಿ ತುಪ್ಪ ಸಾಕು ಇದಕ್ಕೆ. ಇನ್ನೇನು ಹೆಚ್ಚಿಗೆ ನಾವು ತೊಗೊಳ್ಳೋ ಅವಶ್ಯನೂ ಇಲ್ಲ, ವೇಸ್ಟ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಲ್ವ, ಇದರಲ್ಲಿ ಒಂದು 10ರಿಂದ ನಾವು ಒಂದು 20 ಸಲ ಮಾಡ್ಕೋಬಹುದು ಹೇರ್ ಡೈನ ಇಷ್ಟೇ ತುಪ್ಪದಲ್ಲಿ. ಇದರಲ್ಲಿ ನಾನು ಒಂದೇ ಒಂದು ಡ್ರಾಪ್ಸ್ ತುಪ್ಪನ ಹಾಕ್ತಾಯಿದ್ದೀನಿ. ಅಂದರೆ ನೋಡಿ, ನನ್ನ ಕೈಯಲ್ಲಿ ಒಂದು ಡ್ರಾಪ್ಸ್ ತುಪ್ಪನ ತೊಗೊಂಡು, ನೋಡಿ ಇಷ್ಟು ತೊಗೊಂಡಿದ್ದೀನಿ. ಒಂದೇ ಒಂದು ಹನಿ ತುಪ್ಪ ತೊಗೊಂಡು ಈ ಸ್ಪೂನಿಗೆ ಈ ಥರ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಪೂನ್ ತುಂಬ ನಾವು ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ತುಪ್ಪದಲ್ಲಿ ಸಹ ಎಷ್ಟು ಆರೋಗ್ಯ ಗುಣಗಳು ಇರುತ್ತೆ ಅಂತ ಹೇಳಿದರೆ, ನಾವು ದೇಹಕ್ಕೂ ಕೂಡ ತುಂಬ ಚೆನ್ನಾಗಿದ್ದು ಆರೋಗ್ಯವರ್ಧಕ ಅಂತಲೇ ಹೇಳ್ಬೋದು ತುಪ್ಪನ. ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಪ್ರತಿಯೊಂದು ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಮೇಯ್ನಾಗಿ ತುಪ್ಪ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ನಾನು ಈ ತುಪ್ಪನ ನೀಟಾಗಿ ಈ ಸ್ಪೂನಿಗೆ ಅಪ್ಲೈ ಮಾಡಿದ ಮೇಲೆ ಅದನ್ನು ದೀಪಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಗ್ಯಾಪ್ ಇರುವ ಹಾಗೆ ಸ್ವಲ್ಪ ಹೈಟಲ್ಲಿ, ದೀಪದ ಹೈಟಲ್ಲಿ ನಾವು ತುಪ್ಪ ಹಚ್ಚಿರುವಂಥ ಸ್ಪೂನನ್ನು ಈ ಥರ ಹಿಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇರೋ ಈ ವಿಧಾನದಲ್ಲಿ ನೀವು ಕೂಡ ಈ ಹೇರ್ ಡೈನ ಟ್ರೈ ಮಾಡಿ ಒಂದ್ಸಲ. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಆಮೇಲೆ ಇದನ್ನು ಹೇರು ಹಚ್ಕೊಂಡು ಹೇರ್ ವಾಶ್ ಮಾಡಲಿಕ್ಕೆ ಬೇಕು ಅಂತ ಏನಿಲ್ಲ. ಇದನ್ನ ಅಪ್ಲೈ ಮಾಡಿಕೊಂಡು ಹಾಗೆ ನಾವು ಕೋಮ್ ಮಾಡ್ಕೊಂಡ್ರೂ ಸಹ ನಡೆಯುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತೇಳಿ, ಇದನ್ನ ನಾವು ಡೈಲಿನೂ ಯೂಸ್ ಮಾಡಿದರೂ ಸಹ ಏನೂ ಆಗಲ್ಲ. ಸೈಡ್ ಎಫೆಕ್ಟ್, ಯಾವುದೇ ಥರವಾದ ಸೈಡ್ ಎಫೆಕ್ಟ್ ಆಗಲ್ಲ. ಇದರಿಂದ ನಮಗಿನ್ನೂ ಬೆನಿಫಿಟ್ ಆಗುತ್ತೆ ಹೊರತು ಯಾವುದೇ ಥರವಾದಂಥ ಸೈಡ್ ಎಫೆಕ್ಟ್ ಇರಲ್ಲ. ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ, ನಾವು ತುಪ್ಪದಲ್ಲಿ ಮಾಡ್ತಾ ಇರೋದ್ರಿಂದ ಈ ಹೇರ್ ಡೈನ ನಮ್ಮ ಹೇರ್ಸ್ಗೆ ತುಂಬ ಅಂದರೆ ತುಂಬ ಹೇರ್ಸ್ ಬೆಳವಣಿಗೆ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ. ಆಮೇಲೆ ಇದನ್ನ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಮೇಯ್ನಾಗಿ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ. ನೋಡಿ, ಒಂದೇ ಒಂದು ಹೇರ್ ಡೈಯಿಂದ ಎಷ್ಟೆಲ್ಲ ಉಪಯೋಗ ಇದೆ. ಈ ಥರ ನಮಗೆ ಬೆನಿಫಿಟ್ ಬೇರೆ ಹೇರ್ ಡೈಯಲ್ಲಿ ಸಿಗುತ್ತಾ? ನೀವು ಹೇಳಿ ಅಲ್ವಾ? ಸಿಗೋಲ್ಲ. ಖಂಡಿತವಾಗ್ಲೂ ನಾವು ಮಾರ್ಕೆಟಲ್ಲಿ ತರುವಂಥ ಹೇರ್ ಡೈಯಲ್ಲಿ ಈ ಥರವಾದಂಥ ಬೆನಿಫಿಟ್ ಯಾವುದರಲ್ಲೂ ಸಹ ಸಿಗೋದಿಲ್ಲ. ಬೆನಿಫಿಟ್ ಬದಲಾಗಿ ನಮಗೆ ಏನು ಲಾಸ್ ಆಗುತ್ತೆ ಅಂದರೆ, ನಮಗೆ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಅಥವಾ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅದರಿಂದ. ಆಮೇಲೆ
ಕಣ್ಣಿಗೂ ಕೂಡ ತೊಂದರೆ ಆಗುತ್ತೆ, ಅದರಿಂದ ಅಲರ್ಜಿ ಆಗುತ್ತೆ. ಈ ಥರವಾದಂಥ ನಾವು ದುಡ್ಡು ಕೊಟ್ಟು ಸೈಡ್ ಎಫೆಕ್ಟ್‌ಗಳನ್ನೆಲ್ಲ ಕೊಂಡ್ಕೋಬೇಕಾಗತ್ತೆ. ಆದ್ದರಿಂದ ನಾವು ಈ ಥರ ಮನೆಯಲ್ಲೇನೆ ನ್ಯಾಚುರಲ್ ಆಗಿ ಮಾಡ್ಕೊಂಡ್ವಿ ಅಂತ ಹೇಳಿದರೆ ನಮಗೆ ಲಾಭ ಆಗುತ್ತೆ. ಯಾವುದೇ ಥರವಾದಂಥ ಸೈಡ್ ಎಫೆಕ್ಟ್ ಇಲ್ದನೆ ನಮಗೆ ಬೆನಿಫಿಟ್ ಆಗುತ್ತೆ. ನೋಡಿ ಈ ಥರ ಆಗುತ್ತೆ. ದೀಪಕ್ಕೆ ಇನ್ನೂ ಹಿಡಿಬೇಕು ಇದನ್ನು ನಾನು. ಆಮೇಲೆ ನಾನು ಇದಕ್ಕೆ ಬಳಸಿರೋದು ಬರೀ ಒಂದೇ ಒಂದು ಹನಿಯಷ್ಟು ತುಪ್ಪ ಅಷ್ಟೇ ಮಾತ್ರ, ಇನ್ನೇನೂ ಹಾಕಿಲ್ಲ ಇದಕ್ಕೆ. ಇನ್ಯಾವುದೇ ಥರವಾದ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಥರವಾದಂಥ ಏನಾದರೂ ಬೇರೆ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಏನನ್ನೂ ಸಹ ಹಾಕಿಲ್ಲ ಇದಕ್ಕೆ. ಬರೀ ಒಂದು ಹನಿಯಷ್ಟು ತುಪ್ಪ ಮಾತ್ರ ಸ್ಪೂನಿಗೆ ಅಪ್ಲೈ ಮಾಡಿದ್ದೀನಿ, ಇನ್ನೇನು ಹಾಕಿಲ್ಲ. ನೋಡಿ ಒಂದು ಹನಿ ತುಪ್ಪ ಎಷ್ಟೆಲ್ಲ ವರ್ಕ್ ಮಾಡುತ್ತೆ ಅಂತ. ತುಂಬ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಆವಾಗಿನ ಕಾಲದಲ್ಲಿ ಇದನ್ನ ಕಣ್ಣಿಗೆ ಕಾಡಿಗೆ ಥರ ಯೂಸ್ ಮಾಡ್ತಾಯಿದ್ರು. ಅಂದರೆ ಕಾಜಲ್ ಇವಾಗ ನಾವೆಲ್ಲ ಮಾರ್ಕೆಟಲ್ಲಿ ತರ್ತೀವಲ್ವಾ ಕಾಜಲ್‌ನ, ಅದನ್ನು ಮನೇಲೇನೆ ಮಾಡಿಕೊಂಡು ಈ ಥರ ರೆಡಿ ಮಾಡಿಕೊಂಡು ಮನೇಲೇನೆ ಅಪ್ಲೈ ಮಾಡ್ತಾಯಿದ್ರು. ಅಂದರೆ ಐಬ್ರೋಸಿಗಾಗಿರ್ಬೋದು ಅಥವಾ ಲೈನರ್ ಥರ ಯೂಸ್ ಮಾಡ್ಕೋಬೋದು ಇದನ್ನು ಐಬ್ರೋಸಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐಬ್ರೋಸ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಐಬ್ರೋಸ್ ಕೆಲವೊಬ್ಬರಿಗೆ ಐಬ್ರೋಸ್ ಇರೋದಿಲ್ಲ, ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ. ನೀವು ನೈಟ್ ಮಲಗುವಾಗ ಈ ಥರ ಮಾಡಿಕೊಂಡು ಐಬ್ರೋಸ್ ಮೇಲೆ ಅಪ್ಲೈ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಸ್ವಲ್ಪ ದಿನದಲ್ಲಿ ನಿಮ್ಮ ಐಬ್ರೋಸ್ ತುಂಬ ಚೆನ್ನಾಗಿ ಬರುತ್ತೆ, ಬ್ಲ್ಯಾಕ್ ಆಗಿ ತಿಕ್ಕಾಗಿ. ಮತ್ತು ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಐಬ್ರೋಸ್ದು. ಇದನ್ನ ಕಾಜಲ್ ಥರನೂ ಯೂಸ್ ಮಾಡ್ಕೋಬೋದು ನೀವು. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ. ನಾವು ಅವಾಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಶಾಪಲ್ಲಿ ತಂದು ಹಚ್ತೀವಿ ಕಾಜಲ್ನ ಕಾಡಿಗೆನ. ಈ ಥರ ಮನೇಲೇನೆ ರೆಡಿ ಮಾಡಿಕೊಂಡು ಕೂಡ ಹಚ್ಬೋದು. ತುಂಬ ಬೆನಿಫಿಟ್ ಇದರಿಂದ. ಇದು ನನಗೆ ಹೇಗಪ್ಪ ಗೊತ್ತಾಯಿತು ಅಂತ ಹೇಳಿದರೆ ನಮ್ಮ ಅಜ್ಜಿಯಿಂದ ಗೊತ್ತಾಗಿರೋ ಟಿಪ್ಸ್ ಇದು. ಹಾಗಾಗಿ ಇವಾಗೆಲ್ಲ ಟ್ರೆಂಡ್ ಇರೋದ್ರಿಂದ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇದನ್ನ. ನ್ಯಾಚುರಲ್ ಆಗಿರೋದು, ಹೊರಗಡೆ ತಂದು ಅಪ್ಲೈ ಮಾಡೋದ್ರಿಂದ ಯಾವ ಥರ ಸೈಡ್ ಎಫೆಕ್ಟ್ ಇರುತ್ತೆ ಏನು ಅದು ಬೇಡ ನಮಗೆ. ನಾವು ಮನೇಲೇ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯದ ಗಮನದಲ್ಲಿಟ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ, ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಮನೇಲಿ ಟ್ರೈ ಮಾಡಿ ಅಪ್ಲೈ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಹೇಗಿತ್ತು ಏನು ಅಂತ. ಅದೇ ಹೇಳಿದೆ ಅಲ್ವಾ, ಇದನ್ನ ಅಪ್ಲೈ ಮಾಡಿದ್ರೆ ನೀವು ವಾಶ್ ಮಾಡಲೇಬೇಕು ಅಂತ ಏನಿಲ್ಲ, ಹೇರ್ ವಾಶ್ ಮಾಡಲೇಬೇಕು ಅಂತ ಏನಿಲ್ಲ. ವಾಶ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ನೀವು ದಿಢೀರ್ನೆ ಎಲ್ಲಿಗಾರ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ದಿಢೀರ್ನೆ ಒಂದು 2 ನಿಮಿಷದಲ್ಲೇ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಇದನ್ನ ಹೇರ್ ಡೈನ, ಬ್ಲ್ಯಾಕ್ ಹೇರ್ ಡೈನ ದಿಢೀರ್ನೆ ಅಪ್ಲೈ ಮಾಡ್ಕೋಬೋದು. ಇದು ಮೇಯ್ನಾಗಿ ಗಂಡು ಮಕ್ಳಿಗೂ ಕೂಡ ಬೇಗ ಅಂದರೆ ಬೇಗ ರಿಸಲ್ಟ್ ಬರುತ್ತೆ. ಗಂಡು ಮಕ್ಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ ಅವರೊಂದು ಪಾಕೆಟ್ ತಂದರು, ಅದರಲ್ಲಿ ಹೊರಗಡೆಯಿಂದ ತಂದರು, ಅದರಲ್ಲಿ ಕೆಮಿಕಲ್ಸು ಇರುತ್ತೆ, ಅದರಿಂದ ಇನ್ನೂ ಅಷ್ಟು ಕೂದಲೂ ಉದುರುತ್ತೆ. ಮತ್ತು ಅಷ್ಟು ಆ ಪೌಡ್ರ್ ಅವ್ರಿಗೆ ಯೂಸ್ ಆಗೋದಿಲ್ಲ, ಸ್ವಲ್ಪನೇ ಬೇಕಾಗಿರುತ್ತೆ. ಆ ಗಂಡು ಮಕ್ಳಿಗೆ ಮಾತ್ರ ಮೇಯ್ನಾಗಿ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ನೀವು ನೋಡಿ ಈ ಥರ ಒಂದ್ಸಲ ಟ್ರೈ ಮಾಡಿ ಮನೇಲಿ. ನೀವೆಲ್ಲರೂ ಹೊರಗಡೆ ಹೊರಡ್ತಿದ್ದೀರಾ ಅಂತ ಹೇಳಿದರೆ ಈ ಥರ ಬೇಗ ಒಂದು 2 ನಿಮಿಷದಲ್ಲೇ ರೆಡಿ ಮಾಡ್ಕೊಂಡು ನೀವು ಹೇರ್ ಡೈ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಹೊರಡ್ಬೋದು. ಒಂದು ಭಾಳ ಅಂದರೆ ಒಂದು 5 ನಿಮಿಷ, ಇಲ್ಲ ಒಂದು ನಮಗೆ ತುಂಬ ಚೆನ್ನಾಗಿ ಇನ್ನೂ ಜಾಸ್ತಿ ಥಿಕ್ನೆಸ್ ಬೇಕು ಅಂತ ಹೇಳಿದರೆ ಒಂದು 8 ನಿಮಿಷ ನಾವು ಈ ಥರ ಹಿಡ್ಕೊಂಡ್ರೆ ಸಾಕು, ನಮ್ಮ ಹೇರ್ ಡೈ ರೆಡಿ ಆಗುತ್ತೆ. ನೋಡಿ ಎಷ್ಟು ಒಂಥರ ಇದು ಪವಾಡನೇ ಅಂತ ಹೇಳ್ಬೋದು, ಆ ಥರವಾಗಿ ಇದು ನಮಗೆ ವರ್ಕ್ ಆಗುತ್ತೆ. ದೀಪದಲ್ಲಿ ನಾವು ಈ ಥರ ಹೇರ್ ಡೈನ ಒಂದೇ ಒಂದು ಹನಿ ತುಪ್ಪದಿಂದ ಹೇರ್ ಡೈನ ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ರೆಡಿ ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಹೌದಾ, ನಿಮಗೆ ಇಷ್ಟು ಅನಿಸ್ಬೋದು ಇದು, ಬಟ್ ಇದೇ ಥರ ನಿಮ್ಮ ಹೇರ್ಸ್ಗೆಲ್ಲ ನೀಟಾಗಿ ಅಪ್ಲೈ ಆಗುತ್ತೆ, ಅಷ್ಟೊಂದು ಬರುತ್ತೆ ಇದರಲ್ಲಿ. ನನಗೆ 1 ಡ್ರಾಪ್ಸ್ ತುಪ್ಪದಿಂದ ಹೇರ್ ಡೈ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಪ್ಪು ಇರುತ್ತೆ ಅಂತ ಹೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಇದನ್ನ ಒಂದ್ಸಲ ನೀವು ಕೈಗೆ ಅಪ್ಲೈ ಮಾಡಿದ್ರಿ ಅಂತ ಹೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ, ಆ ಥರ ಬರುತ್ತೆ ಹೇರ್ ಡೈ ಇದು. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ಧನ್ಯವಾದಗಳು.